ಸರ್, ಈಗ 60-40 ಅನುಪಾತದಲ್ಲಿ ಅನುದಾನ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಅನುದಾನದ ಕೊರತೆ ಉಂಟಾಗುತ್ತೆ. ಆದರೆ ರಾಜ್ಯ ಸರ್ಕಾರ ಹೆಂಗೆ ಮ್ಯಾನೇಜ್ ಮಾಡುತ್ತೆ ಅಂತ ನೋಡಿ, ಪ್ರತಿ ವರ್ಷ ರಾಜ್ಯ ಸರ್ಕಾರ ಆಯವ್ಯಯದಲ್ಲಿ ಸುಮಾರು 500 ಕೋಟಿ ಉದ್ಯೋಗ ಖಾತರಿಗೆ ಮೀಸಲಿಡ್ತಾ ಇರುವಂಥದ್ದು ಮೊದಲಿನಿಂದ ಬಂದಿದೆ. ಈ ವರ್ಷ ವಿ.ಬಿ.ಜಿ. ರಾಮ್ಜಿ ತಂದಿದ್ದಾರೆ ಅಂತೇಳಿ ಸ್ವಲ್ಪ ಅದಕ್ಕೆ ಕುಷನ್ ಇಟ್ಕೊಂಡು ಒಂದು 2,000 ಕೋಟಿ ಇವತ್ತು ಇಕ್ಕಿದ್ದಿತ್ತು. ಇನ್ನೂ ಸುಮಾರು 1,000 ಕೋಟಿ ನಮಗೆ ಬೇಕಾಗ್ತದೆ. ಇವತ್ತು ಆರ್ಥಿಕ ಇಲಾಖೆಯವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಇದರ ಅವಶ್ಯಕತೆಯನ್ನು ಮನಗಂಡು ಅಷ್ಟು ಅನುದಾನ ನಾವು ಹೇಗಾದರೂ ಮಾಡಿ ಹೊಂದಿಸಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್, ಗ್ರಾಮೀಣ ಭಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಂಥವರು ಈಗ ಬಿ ಖಾತಾ ಎ ಖಾತಾ ಅನ್ನುವ ಗೊಂದಲದಲ್ಲಿ ಸಿಲುಕಿದ್ದಾರೆ. ಅದನ್ನ ಹೆಂಗೆ ಸರಳೀಕರಣಗೊಳಿಸಬೇಕಾಗಿದೆ ಅಂತ ನೋಡಿ, ಈಗ ಈ ಸ್ವತ್ತು ಏನಿದೆ, ಈ ಸ್ವತ್ತು ಸರಳೀಕರಣಗೊಳಿಸುವಂಥದ್ದು ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿ ಸುಮಾರು 1,53,00,000 ಈ ಸ್ವತ್ತುಗಳಿದ್ದಾವೆ. ಅದರಲ್ಲಿ 53 ಲಕ್ಷ ಈ ಸ್ವತ್ತುಗಳು ಈಗಾಗಲೇ ದಾಖಲೆ ಕೊಡಲಾಗಿದೆ. ಇನ್ನೂ ಸುಮಾರು 97 ಲಕ್ಷ ಈ ಸ್ವತ್ತು ದಾಖಲೆ ಆಯಾ ಮಾಲೀಕರಿಗೆ ಕೊಡುವಂಥದ್ದು ಇದೆ. ಅದರಲ್ಲಿ ಗ್ರಾಮ ಠಾಣದಲ್ಲಿ ಸುಮಾರು 60-70 ಲಕ್ಷ ಆಸ್ತಿಗಳಿದ್ದಾವೆ. ಈ ಗ್ರಾಮ ಠಾಣದಲ್ಲಿನೂ ಇವತ್ತು ಪ್ರತಿಯೊಬ್ಬರಿಗೂ ಇವತ್ತು ಖುದ್ದಾಗಿ ಸರ್ಕಾರನೇ ಇಲಾಖೆ ವತಿಯಿಂದ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಅದು ಯಾರ್ದು ಅಲ್ಲಿ ಒಂದು ವೇಳೆ ಅವ್ರದ್ದೇ ಜಮೀನಿನಲ್ಲಿ ಸುಮಾರು ವರ್ಷದಿಂದ ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಅಂದರೆ ದೃಢಪಡಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಅವರಿಗೆ ಈ ಸ್ವತ್ತು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಎ ಖಾತೆಯಿಂದ ಬಿ ಖಾತೆ ಮಾಡುವಂಥದ್ದು ಅಲ್ಲಿ ಕೆಲವೊಂದು ಅಡಚಣೆಗಳಿದ್ದಾವೆ. ತಂತ್ರಾಂಶದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದ ಕಾರಣ ಈಗಾಗಲೇ ಅದನ್ನು ಸುಧಾರಣೆ ಮಾಡಲಿಕ್ಕೆ 1 ತಿಂಗಳವರು ಸಮಯ ಕೋರಿದ್ದಾರೆ. ಮತ್ತು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಬಿ ಖಾತೆಯಿಂದ ನಾವು ಎ ಖಾತೆಯನ್ನು ಕೊಡ್ತೀವಿ ಅನ್ನುವಂಥದ್ದು. ಆ ಪ್ರಕ್ರಿಯೆಯನ್ನು ನಡೀತಾ ಇದೆ. ಎಲ್ಲಿನೋ ಪ್ರಭಾವದಿಂದಾಗಿ ಬಹುತೇಕ ಕಡೆಗಳಲ್ಲಿ ಬರದ ಛಾಯೆ ಇದೆ. BJPಯವರಿಗೆ ಕಲ್ಯಾಣ ಕರ್ನಾಟಕ ರೌಂಡ್ಸ್ ಮಾಡ್ತಾ ಇದ್ದಾರೆ. ನೀವು ಪರಿಹಾರ ಕ್ರಮಗಳನ್ನು ಎಷ್ಟು ತೆಗೆದುಕೊಂಡಿದ್ದೀರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು. ನೋಡಿ, ಎಲ್ಲಿನೋ ಇನ್ನೂ ಬರ್ತದೆ ಅನ್ನೋಕ್ಕಿಂತ ಪೂರ್ವದಲ್ಲೇ ನಮ್ಮ ಸರ್ಕಾರ 117 ಕೋಟಿ ರೂಪಾಯಿ ಅನುದಾನ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದೆ. 117 ಕೋಟಿಯಲ್ಲಿ ಸುಮಾರು 80-85 ಕೋಟಿಗೆ ಕ್ರಿಯಾ ಯೋಜನೆ ಈಗಾಗಲೇ ಅಲ್ಲಿ ಮಂಜೂರಾಗಿ ಜಿಲ್ಲಾ ಮಟ್ಟದಲ್ಲೇ ವಿವಿಧ ರೀತಿಯ ಕುಡಿ ನೀರಿನ ಎಲ್ಲ ರೀತಿಯ ಕಾಮಗಾರಿಗಳು ನಡೀತಾ ಇದೆ. 24 ತಾಸಲ್ಲಿ ಎಲ್ಲೆಲ್ಲಿ ಕುಡಿ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಬಗೆಹರಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಬೋರ್ವೆಲ್ ಏನಾದರೂ ಬತ್ತಿ ಹೋದರೆ, ಕೊಳವೆ ಬಾವಿ ಬತ್ತಿ ಹೋಯಿತು ಅಂತ ಹೇಳಿದರೆ, ಇವತ್ತು ನಮ್ಮವರು ಟ್ಯಾಂಕರ್ ಮುಖಾಂತರ ಆಗಲಿ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ, ತೆರೆದ ಬಾವಿ ಬಾಡಿಗೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ ನೀರು ಸರಬರಾಜು ಮಾಡಬೇಕು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೋರ್ವೆಲ್ ಕೊರೆಸಿ ಅಲ್ಲಿ ಪಂಪಿಂಗ್ ಮಷಿನರಿ ಹಾಕಿ ವಿದ್ಯುತ್ ಸಂಪರ್ಕ ಕೊಟ್ಟು ನೀರು ಕೊಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಬರ ಪರಿಹಾರಕ್ಕೆ ಸರ್ಕಾರದಲ್ಲಿ ಬರ ಇಲ್ಲ ಅಂತ, ಕುಡಿಯೋ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಹಣಕಾಸಿನ ಕೊರತೆ ಇಲ್ಲ. ಓಕೆ, ಅವಧಿ ಮುಗಿದಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಈವರೆಗೂ ಚುನಾವಣೆ ಆಗಿಲ್ಲ. ನಿಮ್ಮ ಕಾಲದಲ್ಲಿ ಚುನಾವಣೆ ಆಗಬಹುದಾ? ಖಂಡಿತವಾಗಿ ಚುನಾವಣೆ ಆಗ್ತದೆ. ನಾವು ವಿಕೇಂದ್ರೀಕರಣದ ಪರ ಇದ್ದೀವಿ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ವಿಕೇಂದ್ರೀಕರಣದ ಪರ ಇದ್ದಾರೆ. ಅವಧಿ ಮುಗಿದ ಏನು ಗ್ರಾಮ ಪಂಚಾಯಿತಿಗಳಿದ್ದಾವೆ, ಮಾರ್ಚ್ವರೆಗೆ ಇದ್ದು, ಈಗ ಕೆಲವೊಂದು ಹಳ್ಳಿಗಳು ಇವತ್ತೇನು ಮಹಾನಗರ ಪಾಲಿಕೆ ಅಂತೇಳಿ ಮೇಲ್ದರ್ಜೆಗೆ ಏರಿಸಿದ್ವಿ, ಅದರಲ್ಲಿ ಸೇರ್ಪಡೆ ಆಗಿದ್ದಾವೆ. ಕೆಲವೊಂದು ಪಟ್ಟಣ ಪಂಚಾಯಿತಿ ಅಂತೇಳಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಹೀಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥದ್ದು ಅವಶ್ಯಕತೆ ಇತ್ತು. ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಮೀಸಲಾತಿಯನ್ನು ಮತ್ತು ಹೊಸದಾಗಿ ನಾವು ಘೋಷಣೆ ಮಾಡಬೇಕಾಗ್ತದೆ. ಅವೆರಡೂ ಕೆಲಸ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಇದೆಲ್ಲವನ್ನು ಮುಗಿಸಿ, ಇದರ ಜೊತೆಯಲ್ಲಿ ಬರೀ ಗ್ರಾಮ ಪಂಚಾಯಿತಿ ಅಷ್ಟೇ ಅಲ್ಲ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯೂ ನಡೀಬೇಕಾಗಿದೆ. ಗ್ರಾಮದಲ್ಲಿರುವಂಥ ಆಸ್ತಿಗಳ ರಕ್ಷಣೆ ಆಗಬೇಕಾಗಿದೆ. ಆ ಗ್ರಾಮ ಪಂಚಾಯಿತಿಗಳಿಗೆ ಆರ್ಥಿಕ ಸದೃಢ ಬರುವಂಥ ಕ್ರೋಢೀಕರಣ ಆಗಬೇಕಾಗಿದೆ. ಸೋರಿಕೆಯನ್ನು ತಡೆಗಟ್ಟಬೇಕಾಗಿದೆ. ನಿಮ್ಮ ಅವಧಿಯಲ್ಲಿ ಯಾವ ಕ್ರಮ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ? ನೋಡಿ, ಗ್ರಾಮಗಳ ಆಸ್ತಿಗಳ ಸಂರಕ್ಷಣೆ ಆಗಬೇಕು ಅಂತ ಹೇಳಿದರೆ ಈಗಾಗಲೇ ನಾನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಮ್ಮ ಗ್ರಾಮಗಳಲ್ಲಿರುವಂಥ ಏನು ಆಸ್ತಿ ಇದೆ ಅದೆಲ್ಲವನ್ನು ಸಮೀಕ್ಷೆ ಮಾಡಬೇಕು, ಗುಣಮಟ್ಟದಲ್ಲಿರಬೇಕು. ಅದನ್ನು ಇವತ್ತು ಡಿಜಿಟಲೈಸೇಷನ್ ಮಾಡಿ ದಾಖಲೀಕರಣ ಮಾಡಬೇಕು. ದಾಖಲೀಕರಣ ಮಾಡಿ ಅದಕ್ಕೆ
ಜಿಯೋ ಟ್ಯಾಗ್ ಮಾಡಿ ಅಂತ ಹೇಳಿದ್ದೇವೆ. ಜಿಯೋ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೇನೆ. ಆ ಒಂದು ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ಹೀಗಾಗಿ ಯಾರಿಗೂ ಅಕ್ರಮ ಮಾಡಲಿಕ್ಕಾಗಲಿ ಆ ಆಸ್ತಿ ಕಬಳಿಕೆ ಮಾಡಿಕೊಳ್ಳಿಕ್ಕಾಗಲಿ ಅವಕಾಶ ಇರೋದಿಲ್ಲ. ಅದೇ ರೀತಿಯಲ್ಲಿ ಅಕ್ರಮ ಬಡಾವಣೆಗಳಿರ್ಬೋದು, ಇವತ್ತು ಇತರ ಏನೊಂದು ಸೋರಿಕೆಗಳಿದ್ದಾವೆ ಅವೆಲ್ಲವನ್ನು ತಡಿಲಿಕ್ಕೆ ಅವೆಲ್ಲವನ್ನು ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ. ಹೀಗಾಗಿ ಮುಂಬರುವಂಥ ದಿನಮಾನಗಳಲ್ಲಿ ಪಾರದರ್ಶಕವಾಗಿ ಇವತ್ತು ಪ್ರಾಮಾಣಿಕತೆಯಿಂದ ಮತ್ತು ಜನರಿಗೆ ಏನು ಸೌಲಭ್ಯ ಕೊಡಬೇಕಾಗಿದೆ ಅವೆಲ್ಲ ಸೌಲಭ್ಯಗಳನ್ನು ನಾವು ಮನೆಗೆ ಮುಟ್ಟಿಸುವಂಥ ಒಂದು ಕೆಲಸ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ.